ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹೊರಟಿರೋದು ಫ್ಯಾಮಿಲಿ ಜೊತೆ ಹೋಗ್ತಾಯಿದ್ದೀನಿ ಮಂತ್ರಾಲಯಕ್ಕೆ. ಮೈಸೂರಲ್ಲಿ ಟ್ರೈನ್ ಹತ್ತಿ ಬಸವ ಎಕ್ಸ್‌ಪ್ರೆಸ್‌ಗೆ ಟ್ರೈನ್ ಹತ್ತಿದ್ವಿ ನಾವು. ಮಧ್ಯಾಹ್ನ ಆಗಿತ್ತು ನಾವು ಹತ್ತುವಾಗ. ಅಲ್ಲೇ ಮಧ್ಯಾಹ್ನ ನಾವು ಮನೆಯಿಂದನೇ ನಾವು ಅಡುಗೆ ಮಾಡ್ಕೊಂಡು ಹೋಗಿರೋದ್ರಿಂದ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಎರಡೂ ಆಯಿತು. ಅಲ್ಲೇ ಸ್ವಲ್ಪ ಹರಟೆ ಹೊಡ್ಕೊಂಡು ಇದು ನನ್ನ ತಂಗಿ, ಇದು ನನ್ನ ತಮ್ಮ, ಅದು ಚಿಕ್ಕಮ್ಮ, ಅದು ನನ್ನ ಚಿಕ್ಕಿ. ನಾನು ತುಂಬ ಸರಿ ಹೋಗ್ತಾ ಇರ್ತೀನಿ ಮಂತ್ರಾಲಯಕ್ಕೆ. ಇದೇ ಫಸ್ಟ್ ಟೈಮು ನಾನು ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದು ಮತ್ತು ನನ್ನ ತಮ್ಮನ ಜೊತೆ ಹೋಗ್ತಾ ಇರೋದು. ಊರಿಂದ ತಿಂಡಿ ಕೊಟ್ಟು ಕಳಿಸಿದ್ರು. ಅದು ತಿಂಡಿ ತಿಂದ್ಕೊಂಡು ಅಲ್ಲಿ ಬರ್ತಾರೆ ತಿಂಡಿಗಳು. ಸೀಬೆಹಣ್ಣು ತಿಂದ್ಕೊಂಡು ಅದೆಲ್ಲ ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಸೀಬೆಹಣ್ಣು ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ವು. ಇದು ಯಾವುದು ಸಂಗಮ ಅಂತೆ ಊರ ಹತ್ತತ್ರ. ಅದಕ್ಕೆ ಅಲ್ಲಿ ಅದನ್ನು ಸ್ವಲ್ಪ ವೀಡಿಯೋ ಮಾಡಿದೆ. ಇದು ನೆಕ್ಸ್ಟ್ ಸ್ಟಾಪು ಮೋಸ್ಟ್ಲಿ ಇಂದೂರು ಅಥವಾ ಧರ್ಮವರಂ ಯಾವುದೋ ಇರಬೇಕು ಅನಿಸುತ್ತೆ. ಇದು ಸಂಜೆ ಆಗಿತ್ತು ಹೋಗುವಾಗ. ನಾವಲ್ಲಿ ರೀಚ್ ಆಗೋದು 2 ಗಂಟೆಗೆ ಅನಿಸುತ್ತೆ. ಎಲ್ಲ ಮಲ್ಕೊಂಬಿಟ್ಟಿದ್ರು, ನಾನು ಮಲ್ಕೊಂಬಿಟ್ಟಿದ್ದೆ. ಆದರೂ ಸ್ವಲ್ಪ ಎಚ್ಚರ ಆದಾಗ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೆ ಇದನ್ನ. ಅದಕ್ಕೆ ಇದು ಹಾಕಿದ್ದೀನಿ ಕ್ಲಿಪ್ಪಲ್ಲಿ. ಒಂದು ಕಡೆ ಧರ್ಮಾವರಮಲ್ಲಿ ಎಲ್ಲೋ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ವಡೆ ಮತ್ತು ಮೆಣಸಿನ್ಕಾಯಿ ಕೊಟ್ಟಿರ್ತಾರೆ, ಚೆನ್ನಾಗಿರುತ್ತೆ. ಬಟ್ ಏನಪ್ಪ ಅಂದರೆ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇಲ್ಲಿ ವಡೆಗೆ 10 ರೂಪಾಯಿಗೆ 4 ಕೊಡ್ತಾರೆ. ಅಲ್ಲಿ 2 ಅನಿಸುತ್ತೆ. ಒಂದಕ್ಕೋ ಎರಡಕ್ಕೋ ಏನೋ 30 ರೂಪಾಯಿನೋ 40 ರೂಪಾಯಿನೋ ಇದೆ. ಮತ್ತು ಚಿಕ್ಕಿ ಊರಿಂದ ಫ್ರೆಶ್ ಅಪ್ ಆಗಿ ಯಾದಗಿರಿಯಿಂದ ಅಲ್ಲಿ ಸ್ವಲ್ಪ ಚಾಟ್ಸ್ ತಿಂದ್ಕೊಂಡು ಬಸ್ ಲೇಟ್ ಆಯಿತು ಅಂತ ಹೇಳಿದ್ದಕ್ಕೆ ಮಂತ್ರಾಲಯಕ್ಕೆ ಡೈರೆಕ್ಟ್ ಬಸ್ ಇಲ್ಲದ್ರಿಂದ ರಾಯಚೂರಿಗೆ ಬಸ್ಸಲ್ಲಿ ಹೋಗಿ ರಾಯಚೂರಿಂದ ಬಸ್ಸಲ್ಲಿ ಹೋಗಬೇಕು ಮಂತ್ರಾಲಯಕ್ಕೆ ಅಂದ್ಕೊಂಡಿದ್ದು. ರಾಯಚೂರಿಂದ ಬಸ್ಸಲ್ಲಿ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮತ್ತೆ ನಾವು ರೈಲ್ವೆ ಸ್ಟೇಷನ್ ರಾಯಚೂರಿಗೆ ಹೋದ್ವಿ. ಅದಾದಮೇಲೆ ರಾಯಚೂರಿಗೆ ಹೋಗ್ಬಿಟ್ಟು ಅಲ್ಲಿ ಟ್ರೈನ್ ಹತ್ತಿ ಮತ್ತು ಮಂತ್ರಾಲಯಕ್ಕೆ ಹೋದ್ವಿ. ಅದೇ ಪ್ರಸಾದ ಆಯಿತು. ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿ ಅವರೇ ತಟ್ಟೆ ತೊಳೆದು ಅಲ್ಲೆಲ್ಲ ಹಾಕ್ತಾಯಿದ್ರು. ನಮ್ಮದೆಲ್ಲ ನಮ್ಮ ಚಿಕ್ಕಿ ಎಲ್ಲ ತಟ್ಟೆ ತೊಳೆದು ಅಲ್ಲಿ ಹೋಗಿ ಜೋಡಿಸ್ಬಿಟ್ಟು ಬರ್ತಾಯಿದ್ರು ಅವರು. ಅಲ್ಲಿ ಹಾಕಿದ್ದೀನಿ ನೋಡಿ. ಮತ್ತು ಮಕ್ಕಳು ಸರಿಯಾಗಿ ತಿನ್ನಲಿಲ್ಲ. ಅದಕ್ಕೆ ಏನಾದರೂ ಔಟ್ಸೈಡ್ ತಿನ್ನೋಣ ಅಂತಂದ್ಬಿಟ್ಟು ಬಜ್ಜಿ, ಆಮೇಲೆ ಚಳಿ ಇತ್ತು ತುಂಬ, ಬಜ್ಜಿ ಏನಾದರೂ ತೊಗೊಳ್ಳೋಣ ಅಂತ ಬಜ್ಜಿ ತೊಗೊಂಡು, ಮತ್ತು ಇನ್ಯಾವುದು ಮಂಡಕ್ಕಿ ಅಂತ ಸಿಗುತ್ತೆ ಅಲ್ಲಿ, ಅದನ್ನು ತೊಗೊಂಡ್ವಿ. ಅವರು ಮಕ್ಕಳು ನಾವೆಲ್ಲ ಸ್ವಲ್ಪ ತಿಂದ್ವು ಅಷ್ಟೇ. ನನಗೇನು ಬೇಡ ಅನ್ನಿಸುತ್ತೆ. ಮೆಣ್ಸಿನ್ಕಾಯಿ ಬೋಂಡ ಅನಿಸುತ್ತೆ ಇದು. ಮೆಣ್ಸಿನ್ಕಾಯಿನೋ ಬದನೇಕಾಯಿ ಬಜ್ಜಿ ಅನಿಸುತ್ತೆ. ಅದು ಹಾಕಿದ್ದಾರೆ. ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಏನೋ ಚಾಟ್ಸ್ ಮಸಾಲ ಏನೋ ಹಾಕಿದ್ರು, ಚೆನ್ನಾಗಿತ್ತು. ಮತ್ತು ದರ್ಶನ ಎಲ್ಲ ಆದಮೇಲೆ ಈ ವಿಡಿಯೋ ಮಾಡ್ತಾ ಇರೋದು. ನನ್ನ ತಮ್ಮನ ಕಳಿಸಿದೆ ಈ ವಿಡಿಯೋ ಎಲ್ಲ ಮಾಡೋಕ್ಕೆ. ಅಲ್ಲೆಲ್ಲ ಕೃಷ್ಣನ ವಿಗ್ರಹ ತುಂಬ ಚೆನ್ನಾಗಿತ್ತು ಅದು ನೋಡೋಕ್ಕೆ. ಮತ್ತು ರಾಘವೇಂದ್ರ ಸ್ವಾಮಿ ದೇವರು ಮತ್ತು ಅವರ ಏನಿದ್ದಾರೆ ಅವ್ರ ಶಿಷ್ಯಂದ್ರದ್ದು ಆ ಫೋಟೋಸು, ಮತ್ತು ಬೆಳ್ಳಿದು, ಚಿನ್ನದ್ದು ಏನಿರುತ್ತೆ. ಇದೇನು ಅಂತ ಸರಿಯಾಗಿ ನನಗೆ ಗೊತ್ತಿಲ್ಲ. ಅಂದರೆ ಅವರೇ ಕೊಟ್ಟಿರೋದಾ ದಾನಿಗಳ ಏನು ಅದು ಗೊತ್ತಿಲ್ಲ. ಒಟ್ನಲ್ಲಿ ಇದೆಲ್ಲ ಗ್ಲಾಸ್ ಒಳಗಡೆ ಇದೆ. ದೇವಸ್ಥಾನದ ರೈಟಿಗೆ ಇದೆಲ್ಲ ಸಿಗುತ್ತೆ. ಅಲ್ಲಿ ಫೋಟೋಸ್ ಎಲ್ಲ ಸಿಗುತ್ತೆ. ಮತ್ತು ಪ್ರತಿಯೊಂದು ಐಟಮ್ ಎಲ್ಲ ಸಿಗುತ್ತೆ. ದೇವರಿಗೆ ಸಂಬಂಧಪಟ್ಟಿದ್ದ ಬುಕ್ಸು ಎಲ್ಲ ಸಿಗುತ್ತೆ. ಆ ಸೈಡ್ ಈ ವಿಡಿಯೋ ಮಾಡಿರೋದು. ಇಲ್ಲಿ ಇದು ಪೂರ್ತಿ ಗೋಲ್ಡ್ ಅಂತ ಅನಿಸುತ್ತೆ ದೇವರಿರೋದು. ಮತ್ತು ಇಲ್ಲೆಲ್ಲ ದೇವಸ್ಥಾನ ಹೇಗಿದೆ ಅದೆಲ್ಲ ಇಲ್ಲಿ ಮಾಡಿ ಹಾಕಿದ್ದಾರೆ ಇದರಲ್ಲಿ ಡೆಮೋ ಥರ. ಮತ್ತು ಇದು ದರ್ಶನ ಆದಮೇಲೆ ನಾನು ಹೊರಗಡೆ ಹೋಗಬೇಕಾದ್ರೆ ಒಂದು ವಿಡಿಯೋ ಮಾಡ್ಕೊಂಡಿರೋದು. ಇದು ಫುಲ್ ರಶ್ ಇತ್ತು. ನಾನು ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿ ಆದಮೇಲೆ ಇಷ್ಟೊಂದು ಜಾಸ್ತಿ ರಶ್ ಆಯಿತು. ನಾವು ದರ್ಶನ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಸ್ಪೆಷಲಲ್ಲಿ ಹೋಗಿದ್ವಿ. ಇಷ್ಟೊಂದು ರಶಲ್ಲಿ ನಾವು ಬರೋಕ್ಕೆ ಸಾಧ್ಯನೇ ಆಯ್ತಿರಲಿಲ್ಲ. ಸಂಜೆ ಆದರೂ ಆಗ್ತಾಯಿರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಮತ್ತು ಹೊರಗಡೆ ಬಂದಮೇಲೆ ಇಷ್ಟೊಂದು ರಶ್ ಇತ್ತು. ಅದಕ್ಕೆ ಅಂದರೆ ನಾವು ಬೇಗ ದರ್ಶನ ಆಯಿತು. ಬೇಗ ಹೆಜ್ಜೆ ನಮಸ್ಕಾರ ಮಾಡಿ
ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಅಷ್ಟೇ ಒಳಗಡೆ ಕೂತಿದ್ದು. ಹೊರಗಡೆ ಬಂದು ತುಂಬ ಜನ ಇದ್ದರು ಪಾಪ ಅವ್ರಿಗೆ ತೊಂದರೆ ಆಗುತ್ತೆ, ಕೂತ್ಕೊಳ್ಳೋಕ್ಕೆ ಜಾಗ ಇರ್ತಿರಲಿಲ್ಲ, ಅಷ್ಟೊಂದು ರಶ್ ಆಗಿತ್ತು. ಮತ್ತು ಹೊರಗಡೆ ಎಲ್ಲ ಬಂದು ವೀಡಿಯೋ ಮಾಡಿಕೊಂಡು ಸ್ವಲ್ಪ ಮತ್ತು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಪ್ರಸಾದ ತೊಗೊಳಕ್ಕೆ ಮತ್ತು ನನ್ನ ತಮ್ಮ ಮತ್ತು ನಮ್ಮ ಚಿಕ್ಕವರು ಹೋಗಿದ್ದರು. ಅವರೆಲ್ಲ ಪ್ರಸಾದ ತರೋ ತನಕ ನಾವು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆದರೂ ತುಂಬ ರಶ್ ಇರೋದ್ರಿಂದ ಸ್ವಲ್ಪ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ಒಂದು ಫೋಟೋ ತೊಗೋಬೇಕು ಅಂದ್ರೆ ಮುಂದೆ ಬರ್ತಾರೆ, ಹಿಂದೆ ಬರ್ತಾರೆ. ಈಗ ವೀಡಿಯೋ ಮಾಡಿದ್ದೀನಲ್ಲ ಅದರಲ್ಲೂ ಅಷ್ಟೇ ನನ್ನ ತಮ್ಮ ವೀಡಿಯೋ ಮಾಡೋಣ ಅಂತ ನಿಂತ್ಕೊತಾ ಇದ್ದೀನಿ, ಬಟ್ ಆಗ್ತಾ ಇರಲಿಲ್ಲ. ಮತ್ತು ತಮ್ಮನ ಸ್ವಲ್ಪ ಹಸು ಎಲ್ಲ ನೋಡಿ ಇಷ್ಟ ಆಯಿತು, ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ ನಾನು. ಮತ್ತು ಅಷ್ಟು ದರ್ಶನ ಮುಗಿಸ್ಕೊಂಡು ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹೋಗಿದ್ದು ಮತ್ತು ಟ್ರೈನಲ್ಲಿ ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು. 2 ದಿನ ಅನ್ನಿಸ್ತಾ ಇತ್ತು, ಯಾಕಂದರೆ ನಾವು ಡೈರೆಕ್ಟಾಗಿ ಬಂದಿದ್ದರೆ ಸರಿಯಾಗಿರ್ತಿತ್ತು. ಮತ್ತು ಟ್ರಾವೆಲ್ ಮಾಡಿಕೊಂಡು ಮತ್ತೆ ಹಂಗೆ ಹೋಗಿರೋದ್ರಿಂದ ತುಂಬ ಟಯರ್ಡ್ ಅಂತ ಅನ್ನಿಸ್ತು. ನೈಟು ಹಾಲ್ಟ್ಗೆ ಅಂತ ನಾವು ಹೋಗಿರಲಿಲ್ಲ. ನಾವು ಹೋಗಿದ್ದೇನೆ ದರ್ಶನ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ರೆಸ್ಟ್ ಮಾಡೋಣ ಅಂತ. ಬಟ್ ಆಗಲಿಲ್ಲ ಅದು, ಯಾಕಂದರೆ ನಾವು ಹೋಗೋ ತನಕ 9 ಗಂಟೆ ಆಗಿಬಿಟ್ಟಿತ್ತು. ಆವಾಗ ಕ್ಲೋಸ್ ಆಗಿತ್ತು ದೇವಸ್ಥಾನ, ಅದಕ್ಕೆ ಅಲ್ಲೇ ಹಾಲ್ಟ್ ಇದ್ವು. ಅಲ್ಲೇ ಇವಾಗ ಚಾಪೆ ಬೆಡ್ಶೀಟ್ ಎಲ್ಲ ಕೊಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಅಲ್ಲೇ ದೇವಸ್ಥಾನದ ಮುಂದೆನೇ ಮಲ್ಕೋಬೋದು. ನಾವು ಹಂಗೆ ಮಾಡಿದ್ವಿ. ಬೆಳಗ್ಗೆ ಎದ್ದು ಅಲ್ಲೇ ನನ್ನ ತಮ್ಮನಿಗೆ ಅಂದರೆ ಬ್ಯಾಗ್ ತಗೊಂಡು ಹೋಗಿರೋದ್ರಿಂದ ನಾನು ಸುಮ್ಮನೆ ಬ್ಯಾಗ್ ತಗೊಂಡು ಹೋಗಿದ್ದೆ, ಬಟ್ ಬಟ್ಟೆಗಳೆಲ್ಲ ಅಲ್ಲೇ ಇತ್ತು, ಅದರಲ್ಲಿತ್ತು. ಮತ್ತು ನನ್ನ ತಮ್ಮ ಮತ್ತು ಇವರಿಗೆಲ್ಲ ಅಲ್ಲೇ ಒಂದೊಂದು ಜೊತೆ ಶಲ್ಯ ಅದೆಲ್ಲ ತೊಗೊಂಡ್ವಿ. ಮತ್ತು ನಂದು ಇಲ್ಲೆಲ್ಲ ವೀಡಿಯೋ ಹಾಕಿದ್ದೀನಲ್ಲ ಅದೆಲ್ಲ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದಿದ್ದು, ಹಾಕೋಕ್ಕಾಗಲಿಲ್ಲ. ಮತ್ತು ಮನೆಗೆ ಹೋದ್ವಿ, ಒಳ್ಳೆ ಊಟ ಮಾಡಿ ರೆಸ್ಟ್ ಮಾಡಿದ್ವಿ.